ಆತ್ಮೀಯರೇ, ಸಾಮಾನ್ಯ ವಿಜ್ಞಾನ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಮೊದಲನೇ ಸರಣಿಯಲ್ಲಿ ಸಾಮಾನ್ಯ ವಿಜ್ಞಾನದ ಹಿನ್ನೆಲೆ, ಭೌತಶಾಸ್ತ್ರದ ಹಿನ್ನೆಲೆ ಮತ್ತು ಶಾಖೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ 1 ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬೆಳಕು ಪಾಠದ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಬೆಳಕು ಪಾಠವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ವೀಕ್ಷಣೆ ಮಾಡಲು ನಮಗೆ ಬೆಳಕು ಅವಶ್ಯಕವಾಗಿ ಬೇಕೇ ಬೇಕು. ಅದೇ ರೀತಿಯಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಬೆಳಕು ಅತ್ಯವಶ್ಯಕವಾಗಿದೆ. ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಅದಕ್ಕೆ ಸೂರ್ಯನ ಬೆಳಕು ಅವಶ್ಯಕವಾಗಿ ಬೇಕೇ ಬೇಕು. ಅದೇ ರೀತಿಯಾಗಿ ಪ್ರಕೃತಿ ಎಷ್ಟು ಸುಂದರ ಮತ್ತು ವರ್ಣಮಯ ಅನಿಸುತ್ತದೆ ಅಲ್ಲವೇ? ನೋಡಿದಾಗ ಈ ಪ್ರಕೃತಿ ಎಷ್ಟು ಸುಂದರ ಮತ್ತು ವರ್ಣಮಯ ಕಾಣಲು ನಮಗೆ ಕಣ್ಣುಗಳ ಅವಶ್ಯಕತೆ ಇದೆ. ವಸ್ತುಗಳನ್ನು ನೋಡಲು ಬರೀ ಕಣ್ಣಿದ್ದರೆ ಸಾಕೆ. ಆದರೆ ಕತ್ತಲೆ ಕೋಣೆಯಲ್ಲಿರುವ ವಸ್ತುಗಳನ್ನು ನೋಡಲು ಸಾಧ್ಯವಾಗಬೇಕಿತ್ತಲ್ಲವೇ? ಹೌದು, ಕತ್ತಲೆ ಕೋಣೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲು ನಮಗೆ ಕಣ್ಣುಗಳಿದ್ದರೂ ಕೂಡ ವಸ್ತುಗಳು ಕಾಣುವುದಿಲ್ಲ, ಏಕೆಂದರೆ ಅಲ್ಲಿ ಬೆಳಕು ಇರುವುದಿಲ್ಲ. ವಸ್ತುಗಳನ್ನು ನೋಡಲು ಕಣ್ಣಿನೊಂದಿಗೆ ನಮಗೆ ಏನು ಬೇಕು ಅಂದಂತಾಯಿತು? ಹೌದು, ಬೆಳಕು ಬೇಕೇ ಬೇಕು. ಹಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಮೂಡುತ್ತದೆ. ಕತ್ತಲಿನಲ್ಲಿರುವ ವಸ್ತುಗಳು ನಮಗೆ ಏಕೆ ಕಾಣುವುದಿಲ್ಲ? ಆದರೆ ಬೆಳಕಿನಲ್ಲಿರುವ ವಸ್ತುಗಳು ನಮಗೆ ಕಾಣಿಸುತ್ತವೆ. ಆದರೆ ಕತ್ತಲಿನಲ್ಲಿರ್ತಕ್ಕಂಥ ವಸ್ತುಗಳು ನಮಗೆ ಏಕೆ ಕಾಣುವುದಿಲ್ಲ ಎಂದು ನೋಡುವುದಾದರೆ, ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಯಾವುದಾದರೂ ಒಂದು ಕತ್ತಲಿನಲ್ಲಿರುವಂಥ ವಸ್ತು ನಮಗೆ ಕಾಣಿಸುವುದಿಲ್ಲ. ಆದರೆ ಅಲ್ಲಿ ಬೆಳಕಿದ್ದಾಗ ಆ ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸುತ್ತದೆ. ಆ ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ಮಾತ್ರ ವಸ್ತುಗಳು ನೋಡಲು ಸಾಧ್ಯವಾಗುತ್ತದೆ. ಬೆಳಕಿನ ವಿದ್ಯಮಾನಗಳನ್ನು ನೋಡೋದಾದರೆ ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸುತ್ತದೆ. ಬೆಳಕಿನ ಈ ಪಥವನ್ನು ನಾವು ಬೆಳಕಿನ ಕಿರಣ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಬೆಳಕಿನ ಕಿರಣದ ಬಗ್ಗೆ ಸ್ವಲ್ಪ ನೋಡೋಣ. ಬೆಳಕು ಶಕ್ತಿಯ ಒಂದು ರೂಪವಾಗಿದೆ. ಬೆಳಕು ಶಕ್ತಿಯ ಒಂದು ರೂಪ. ಅದು ಹೇಗೆಂದರೆ, ಉದಾಹರಣೆಗಾಗಿ ನೋಡೋದಾದರೆ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ಸೋಲಾರ್ ವಿದ್ಯುತ್, ಸೂರ್ಯನ ಶಕ್ತಿಯಿಂದ ನಾವು ವಿದ್ಯುತ್ತನ್ನು ಪಡೆಯುತ್ತೇವೆ. ಸೋಲಾರ್ ವಾಟರ್ ಹೀಟರ್, ಸೂರ್ಯನ ಶಕ್ತಿಯಿಂದ ನಾವು ನೀರನ್ನು ಕಾಯಿಸಲು ಬಳಸುತ್ತೇವೆ. ಹಾಗಾಗಿ ಇದು ಬೆಳಕು ಶಕ್ತಿಯ ಒಂದು ರೂಪವಾಯಿತಲ್ಲವೇ? ಬೆಳಕಿನ ವಿದ್ಯಮಾನಗಳನ್ನು ಗಮನಿಸಿದಾಗ ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸುತ್ತದೆ. ಬೆಳಕಿನ ಈ ಪಥವನ್ನು ಬೆಳಕಿನ ಕಿರಣ ಎನ್ನುವರು. ಉದಾಹರಣೆಗೆ, ಒಂದು ತಗಡಿನ ರಂಧ್ರದಿಂದ ಬರುತ್ತಿರುವ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಇಲ್ಲವಾದರೆ ಇದಕ್ಕೆ ಒಂದು ಉದಾಹರಣೆಯನ್ನು, ಇನ್ನೊಂದು ಉದಾಹರಣೆಯನ್ನು ಹೇಳೋದಾದರೆ, ಉರಿಯುತ್ತಿರುವ ಒಂದು ಮೇಣದ ಬತ್ತಿಯನ್ನು ನೇರ ಕೊಳವೆಯಿಂದ ನೋಡಿದಾಗ ಕಾಣುತ್ತದೆ. ಅದೇ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಬಾಗಿದ ಕೊಳವೆ ಅಥವಾ ಬಾಗಿದ ಪೈಪ್ನಿಂದ ನೋಡಿದಾಗ ಕಾಣುವುದಿಲ್ಲ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸುತ್ತದೆ ಎಂದು ತಿಳಿದು ಬರುತ್ತದೆ. ಅನಂತ ದೂರದಿಂದ ಬರುತ್ತಿರುವ ಸೂರ್ಯನ ಬೆಳಕಿನ ಕಿರಣಗಳು ಕೂಡ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಉದಾಹರಣೆಗಾಗಿ ಬ್ಯಾಟರಿಯಿಂದ ಬರುವಂಥ ಬೆಳಕು, ಸೂರ್ಯನಿಂದ ಬರುವಂಥ ಬೆಳಕು. ಈ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್. 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್. ಅಥವಾ ಇದನ್ನು ನಾವು ಈ ರೀತಿಯೂ ಕೂಡ ಬರೆಯಬಹುದು, 3 × 10⁵ ಕಿಲೋಮೀಟರ್ ಪ್ರತಿ ಸೆಕೆಂಡ್, ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದನ್ನು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಈ ರೀತಿಯೂ ಕೂಡ ಬರೆಯಬಹುದು. 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಈ ರೀತಿಯೂ ಕೂಡ ಬರೆಯಬಹುದು. ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್
ಈ ರೀತಿಯೂ ಕೂಡ ಬರೆಯಬಹುದು. ಈ ಬೆಳಕಿನ ವೇಗದ ಬಗ್ಗೆ ರೋವರ್ ಮತ್ತು ಮೈಕಲ್ಸನ್ ಮಾರ್ಲೆ ಅವರು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗ ಬೆಳಕನ್ನು ಆಧಾರವಾಗಿಟ್ಟುಕೊಂಡು ವಸ್ತುಗಳ 3 ಗುಂಪುಗಳನ್ನಾಗಿ ನಾವು ಮಾಡುತ್ತೇವೆ. ಆ ಗುಂಪುಗಳು ಯಾವುವೆಂದರೆ, ಒಂದು ಪಾರದರ್ಶಕ ವಸ್ತುಗಳು, ಇನ್ನೊಂದು ಅಪಾರದರ್ಶಕ ವಸ್ತುಗಳು, ಮತ್ತೊಂದು ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ವಸ್ತುಗಳು. ಪಾರದರ್ಶಕ ವಸ್ತುಗಳು ಯಾವ ವಸ್ತುಗಳು ತಮ್ಮ ಮೂಲಕ ಹೆಚ್ಚಿನ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡುತ್ತವೆಯೋ ಅಥವಾ ಚಲಿಸಲು ಬಿಡುತ್ತವೆಯೋ ಅಂತಹ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎನ್ನುವರು. ಉದಾಹರಣೆಗೆ, ಸ್ವಚ್ಛವಾದ ನೀರನ್ನು ನೋಡಿದಾಗ ನೀವು ಕೆಳಗೆ ಇರತಕ್ಕಂಥ ವಸ್ತುವನ್ನು ನೋಡಬಹುದು. ಗಾಜು, ಮಸೂರಗಳು ಹಾಗೂ ಗಾಳಿಯ ಮಾಧ್ಯಮ ಇವು ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಅಪಾರದರ್ಶಕ ವಸ್ತುಗಳು. ಅಪಾರದರ್ಶಕ ವಸ್ತುಗಳೆಂದರೆ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವುದಿಲ್ಲವೋ ಅಥವಾ ಚಲಿಸಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ಅಪಾರದರ್ಶಕ ವಸ್ತುಗಳು ಎಂದು ಕರೆಯುವರು. ಉದಾಹರಣೆಗಾಗಿ ಗೋಡೆ, ಈ ಕಡೆಯಿಂದ ಬಿಟ್ಟ ಬೆಳಕು ಗೋಡೆಯ ಆ ಕಡೆ ಇರುವಂಥ ವಸ್ತುವನ್ನು ನಮಗೆ ಕಾಣುವುದಿಲ್ಲ. ಕಟ್ಟಿಗೆ, ಇಟ್ಟಿಗೆ, ದರ್ಪಣಗಳು ಹಾಗೂ ಕತ್ತಲೆಯ ಮಾಧ್ಯಮ ಇವು ನೆರಳನ್ನು ಉಂಟು ಮಾಡುವ ವಸ್ತುಗಳು, ಹಾಗಾಗಿ ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ವಸ್ತುಗಳು ಎಂದರೇನು ಅಂತ ನೋಡೋದಾದ್ರೆ, ಯಾವ ವಸ್ತುಗಳು ತಮ್ಮ ಮೂಲಕ ಕಡಿಮೆ ಪ್ರಮಾಣದ ಅಥವಾ ಸ್ವಲ್ಪೇ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡುತ್ತವೆಯೋ ಅಥವಾ ಚಲಿಸಲು ಬಿಡುತ್ತವೆಯೋ ಅಂತ ವಸ್ತುಗಳನ್ನು ನಾವು ಮಿತ ಪಾರದರ್ಶಕ ವಸ್ತು ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ, ನೀವು ಒಂದು ಹಾಳೆಯನ್ನು ತೆಗೆದುಕೊಂಡು ಒಂದು ಬಲ್ಬ್ನ ಅನ್ನು ವೀಕ್ಷಣೆ ಮಾಡಿದಾಗ ಆ ಬಲ್ಬ್ ಸರಿಯಾಗಿ ಕಾಣುವುದಿಲ್ಲ. ಅದೇ ಹಾಳೆಗೆ ಎಣ್ಣೆ ಸವರಿ ಆ ಕಾಗದ ಮೂಲಕ ನೀವು ಬಲ್ಬ್ ಅನ್ನು ನೋಡಿದಾಗ ಅಲ್ಲಿ ನಿಮಗೆ ಅದು ಕಾಣುತ್ತದೆ. ಎಣ್ಣೆ ಸವರಿದ ಕಾಗದ ಮೂಲಕ ನೋಡಿದಾಗ ಅದು ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ವಸ್ತುವಿಗೆ ಒಂದು ಉದಾಹರಣೆಯಾಗುತ್ತದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದರೆ, ತಂಪು ಕನ್ನಡಕ ಅಥವಾ ಕೂಲಿಂಗ್ ಗ್ಲಾಸ್, ದಪ್ಪನೆಯ ಒರಟಾದ ಮೇಲ್ಮೈಯನ್ನು ಹೊಂದಿರುವ ಗಾಜು ಇವು ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳು. ಈಗ ಬೆಳಕಿನ ಪ್ರತಿಫಲನದ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ, ಅತಿ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದಾಗಿದೆ. ಮೊದಲನೇದಾಗಿ ನಾವು ಬೆಳಕಿನ ಪ್ರತಿಫಲನ ಎಂದರೇನು ನೋಡೋದಾದ್ರೆ, ಒಂದು ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಮರಳಿ ಬರುವ ಅಥವಾ ಹಿಂದಿರುಗಿ ಬರುವ ಬೆಳಕಿನ ವಿದ್ಯಮಾನಕ್ಕೆ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಉದಾಹರಣೆಗಾಗಿ ಇಲ್ಲಿ ದರ್ಪಣಗಳು ಬರ್ತಾವ. ದರ್ಪಣದಿಂದ ಆಗುವ ಬೆಳಕಿನ ದಿಕ್ಕಿನ ಬದಲಾವಣೆಯನ್ನು ಕೂಡ ನಾವು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಇಲ್ಲಿ ಕೆಲವೊಂದಿಷ್ಟು ನೋಡೋದಾದ್ರೆ, ಈ ಚಿತ್ರದಲ್ಲಿ ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣ, ಇದು ಒಂದು ಪ್ಲೇನ್ ಮಿರರ್, ಸಮತಲ ದರ್ಪಣ ಅಥವಾ ಕನ್ನಡಿ ಎಂದು ತೆಗೆದುಕೊಂಡಾಗ ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣ, ಯಾವುದೇ ಸಮತಲದ ಮೇಲೆ ಬೀಳುವ ಕಿರಣ, ಈ ಕಿರಣಕ್ಕೆ ನಾವು ಏನಂತೀವಿ ಅಂದ್ರೆ ಪತನ ಕಿರಣ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ನೊಳಗೆ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ನೋಡಿದಾಗ ಈ ಕಡೆ ಪ್ರತಿಫಲನದ ನಂತರ ಸಮತಲದಿಂದ ಹಿಂದಕ್ಕೆ ಬರುವ ಕಿರಣ, ಸಮತಲದಿಂದ ಹಿಂದಕ್ಕೆ ಬರುವ ಕಿರಣ ಪ್ರತಿಫಲಿತ ಕಿರಣ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಪ್ರತಿಫಲಿಸುವ ಸಮತಲದಲ್ಲಿ ಅಥವಾ ಈ ಬಿಂದುವಿನಲ್ಲಿ ಎಳೆದ ಗೆರೆ, ಇದಕ್ಕೆ ಲಂಬ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಪತನ ಕಿರಣ ಇನ್ಸಿಡೆಂಟ್ ರೇ, ಈ ಪತನ ಕಿರಣ ಮತ್ತು ಈ ಲಂಬದ ನಡುವಿನ ಕೋನ, ಈ ಕೋನಕ್ಕೆ ಪತನ ಕೋನ ಅಂತ ಕರಿತೀವಿ, ಆಂಗಲ್ ಆಫ್ ಇನ್ಸಿಡೆನ್ಸ್. ಅದೇ ರೀತಿ ಈ ಪ್ರತಿಫಲಿತ ಕಿರಣ ಮತ್ತು ಈ ಲಂಬ ಇವುಗಳ ನಡುವಿನ ಕೋನಕ್ಕೆ ಪ್ರತಿಫಲಿತ ಕೋನ, ಆಂಗಲ್ ಆಫ್ ರಿಫ್ಲೆಕ್ಷನ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ನಿಯಮಗಳ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಪ್ರತಿಫಲನದ 2 ನಿಯಮಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಒಂದನೇ ನಿಯಮ ಏನು ಹೇಳ್ತದಂದ್ರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನ ಇದು, ಪ್ರತಿಫಲಿತ ಕೋನ ಇದು ಪತನ ಕೋನ, ಇದು ಪ್ರತಿಫಲಿತ ಕೋನ. ಯಾವಾಗಲೂ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಪ್ರತಿಫಲನದ 1ನೇ ನಿಯಮ.
ಇಲ್ಲಿ ಒಂದು ಉದಾಹರಣೆ ನೋಡುವುದಾದ್ರೆ ಈ ರೀತಿನೂ ಕೊಡಬಹುದು. ಈಗ ಉದಾಹರಣೆಗಾಗಿ ಪತನ ಕೋನ 30 ಡಿಗ್ರಿ ತೆಗೆದುಕೊಂಡಾಗ ಪ್ರತಿಫಲಿತ ಕೋನ ಎಷ್ಟಾಗುತ್ತದೆ? ಅದನ್ನು ಕೂಡ 30 ಡಿಗ್ರಿ. ಪತನ ಕೋನ 45 ಡಿಗ್ರಿ ತೆಗೆದುಕೊಂಡಾಗ ಪ್ರತಿಫಲಿತ ಕೋನವು ಕೂಡ 45 ಡಿಗ್ರಿ. ಪತನ ಕೋನ 55 ಡಿಗ್ರಿ ತೆಗೆದುಕೊಂಡಾಗ ಪ್ರತಿಫಲಿತ ಕೋನವು 55 ಡಿಗ್ರಿ. ಪತನ ಕೋನ 60 ಡಿಗ್ರಿ ತೆಗೆದುಕೊಂಡಾಗ ಪ್ರತಿಫಲಿತ ಕೋನವು ಕೂಡ ಅಷ್ಟೇ ಆಗುತ್ತದೆ. ಆದ್ದರಿಂದ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ ನೋಡೋದಾದ್ರೆ ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ. ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಇವು ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇದು ಬೆಳಕಿನ ಪ್ರತಿಫಲನದ ಎರಡನೇ ನಿಯಮವಾಗಿದೆ. ಪ್ರತಿಫಲನದ ವಿಧಗಳನ್ನು ನೋಡೋದಾದ್ರೆ ನಿಯತ ಪ್ರತಿಫಲನ, ಅನಿಯತ ಪ್ರತಿಫಲನ ಎರಡು ವಿಧಗಳಿವೆ. ನಿಯತ ಪ್ರತಿಫಲನ ಎಂದರೆ ಸಮಾಂತರವಾಗಿ ಚಲಿಸುವ ಬೆಳಕಿನ ಕಿರಣಗಳು ಒಂದು ಸಮತಲ ಮೇಲ್ಮೈಯನ್ನು ಸ್ಪರ್ಶಿಸಿದ ನಂತರ ಸಮಾಂತರವಾಗಿ ಹಿಂದಿರುಗುವ ವಿದ್ಯಮಾನವನ್ನು ನಿಯತ ಪ್ರತಿಫಲನ ಎನ್ನುವರು. ಇಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಉದಾಹರಣೆಗೆ ನಿಂತಿರುವ ನೀರು, ಸಮತಲ ದರ್ಪಣ, ಹೊಸದಾದ ಪಾತ್ರೆ. ಅನಿಯತ ಪ್ರತಿಫಲನ ನೋಡೋದಾದ್ರೆ ಅಸಮಾಂತರವಾಗಿ ಚಲಿಸುವ ಬೆಳಕಿನ ಕಿರಣಗಳು ಒಂದು ಒರಟಾದ ಮೇಲ್ಮೈಯನ್ನು ಸ್ಪರ್ಶಿಸಿದ ನಂತರ ಅಸಮಾಂತರವಾಗಿ ಹಿಂದಿರುಗುವ ವಿದ್ಯಮಾನವನ್ನು ಅನಿಯತ ಪ್ರತಿಫಲನ ಎಂದು ಕರೆಯುವರು. ಇಲ್ಲಿ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುವುದಿಲ್ಲ. ಉದಾಹರಣೆಗೆ ಚಲಿಸುತ್ತಿರುವ ನೀರು, ಗೀಜು ಬಿದ್ದ ಸಮತಲ ದರ್ಪಣ, ಹಳೆಯದಾದ ಪಾತ್ರೆಗಳು. ದರ್ಪಣಗಳು. ಸಮತಲ ದರ್ಪಣದಲ್ಲಿ ಪ್ರತಿಬಿಂಬದ ಲಕ್ಷಣಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ದರ್ಪಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಯವಾದ ಹಾಗೂ ಹೊಳಪುಳ್ಳ ಮೇಲ್ಮೈಯನ್ನು ಹೊಂದಿದ್ದರೆ ಅದೊಂದು ಅಪಾರದರ್ಶಕ ವಸ್ತುವಾಗಿದ್ದರೆ ಅಂತಗಳಿಗೆ ನಾವು ದರ್ಪಣ ಎಂದು ಕರೆಯುತ್ತೇವೆ. ಇದರಲ್ಲಿ ಎರಡು ವಿಧಗಳಿವೆ. ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಈಗ ಸಮತಲ ದರ್ಪಣಗಳು ಅಂದ್ರೆ ಏನು ಅಂದ್ರೆ ಸಮತಲ ಮೇಲ್ಮೈಯನ್ನು ಹೊಂದಿರುವ ದರ್ಪಣಗಳಿಗೆ ಸಮತಲ ದರ್ಪಣ ಎಂದು ಕರೆಯುತ್ತೇವೆ. ಆದರೆ ಈ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬದ ಗುಣಲಕ್ಷಣಗಳನ್ನು ನಾವೀಗ ನೋಡೋಣ. ಮೊದಲನೇ ಗುಣಲಕ್ಷಣ, ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಮಿಥ್ಯ ಅಂದ್ರೆ ಪರದೆಯಿಂದ ಆ ಕಡೆ ಕಾಣಲು ಸಾಧ್ಯವಿಲ್ಲ ಮತ್ತು ನೇರವಾಗಿರುತ್ತದೆ. ಎರಡನೇ ಲಕ್ಷಣ ನೋಡೋದಾದ್ರೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಕನ್ನಡಿಯ ಮುಂದೆ ನಿಂತಾಗ ಪ್ರತಿಬಿಂಬದ ಗಾತ್ರ ಮತ್ತು ನಿಮ್ಮ ಗಾತ್ರ ಎರಡೂ ಸಮನಾಗಿರುತ್ತದೆ. ಆದ್ದರಿಂದ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ಮೂರನೇದ್ದು, ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ದರ್ಪಣದ ಹಿಂದೆ ಪ್ರತಿಬಿಂಬ ಅಷ್ಟೇ ದೂರದಲ್ಲಿ ಉಂಟಾಗುತ್ತದೆ. ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇರುತ್ತದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಏನಾಗುತ್ತದೆ, ಉಂಟಾಗುತ್ತದೆ. ಇದು ಮೂರನೇ ಲಕ್ಷಣ. ನಾಲ್ಕನೇ ಲಕ್ಷಣ ನೋಡೋದಾದ್ರೆ ಇದಲ್ಲದೆ ಪ್ರತಿಬಿಂಬವು ಪಾರ್ಶ್ವಪಲ್ಲಟ ಹೊಂದಿರುತ್ತದೆ. ಪಾರ್ಶ್ವಪಲ್ಲಟ ಎಂದರೆ ನಿಮ್ಮ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಬಲಬದಿಯು ಎಡಬದಿಯ ಹಾಗೆ, ನಿಮ್ಮ ಎಡಬದಿಯು ಬಲಬದಿಯ ಹಾಗೆ ಕಾಣುತ್ತದೆ. ಆದ್ದರಿಂದ ನಾವು ಇದಕ್ಕೆ ಪಾರ್ಶ್ವಪಲ್ಲಟ ಎಂದು ಕರೆಯುತ್ತೇವೆ. ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳು ಇವು ನಾಲ್ಕು. ಒಂದು, ಸಮತಲ ದರ್ಪಣ ಉಂಟಾಗುವ ಪ್ರತಿಬಿಂಬ ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರ್ತದೆ. ಎರಡನೇದು, ಪ್ರತಿಬಿಂಬ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ತದೆ. ವಸ್ತುವಿನ ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದಿಂದ ಪ್ರತಿಬಿಂಬ ಉಂಟಾಗ್ತದೆ, ಪಾರ್ಶ್ವಪಲ್ಲಟ ಹೊಂದುತ್ತದೆ. ಈಗ ಸಮತಲ ದರ್ಪಣದ ಉಪಯೋಗಗಳನ್ನು ನೋಡೋದಾದ್ರೆ ಅಲಂಕಾರಿಕ ದರ್ಪಣಗಳಲ್ಲಿ ಬಳಸ್ತೀವಿ, ಆಭರಣಗಳ ಅಂಗಡಿಯಲ್ಲಿ ಬಳಸ್ತೀವಿ, ಕ್ಷೌರಿಕರ ಅಂಗಡಿಯಲ್ಲಿ ಬಳಸ್ತೀವಿ, ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಲ್ಲಿ ಬಳಸ್ತೀವಿ, ಸೂಕ್ಷ್ಮ ದರ್ಶಕಗಳಲ್ಲಿ ಬಳಸುತ್ತೇವೆ, ಬಹು ಪ್ರತಿಫಲನವನ್ನು ಪಡೆಯಲು, ಆವರ್ತಕ ಪ್ರತಿಫಲನವನ್ನು ಪಡೆಯಲು ಬಳಸ್ತೀವಿ, ಬಹುರೂಪ ದರ್ಶಕ ಸಾಧನಗಳಲ್ಲಿ ಉದಾಹರಣೆಗೆ ಕೆಲಿಡೋಸ್ಕೋಪ್ಗಳಲ್ಲಿ ಬಳಸ್ತೀವಿ, ಪಾರದರ್ಶಕ ಸಾಧನಗಳಲ್ಲಿ ಪೆರಿಸ್ಕೋಪ್ಗಳಲ್ಲಿ ಬಳಸುತ್ತೇವೆ. ಇವುಗಳ ವಿಶೇಷತೆ ನೋಡೋದಾದ್ರೆ ದರ್ಪಣಗಳಿಗೆ ಮಾಡುವ ಲೇಪನಗಳು ಬೆಳ್ಳಿ, ಅಲ್ಯೂಮಿನಿಯಂ, ಪಾದರಸ, ತವರ. ಅತ್ಯಂತ ಸ್ಪಷ್ಟವಾದ ಹಾಗೂ ನಿಖರವಾದ ಪ್ರತಿಬಿಂಬಗಳನ್ನು ಪಡೆಯಲು ದರ್ಪಣಗಳಿಗೆ ಮಾಡುವ ಲೇಪನ ಬೆಳ್ಳಿ.
ಅತ್ಯಂತ ಹೆಚ್ಚು ಬಳಕೆ ಮಾಡುವ ಹಾಗೂ ದೀರ್ಘಕಾಲಿಕ ಬಳಕೆ ಬರುವ ದರ್ಪಣದಲ್ಲಿನ ಲೇಪನ ಅಲ್ಯೂಮಿನಿಯಂ. ಈಗ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಸತ್ಯ ಪ್ರತಿಬಿಂಬ ಯಾವ ಪ್ರತಿಬಿಂಬಗಳನ್ನು ನೋಡಲು ಸಾಧ್ಯವಿದೆಯೋ ಹಾಗೂ ಪರದೆಯ ಮೇಲೆ ಹಾಗೂ ಹಿಡಿಯಲು ಸಾಧ್ಯವಿದೆಯೋ ಅಂತ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನಿಮ್ನ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು, ಪೀನದ ಮಸೂರಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು, ಸತ್ಯ ಪ್ರತಿಬಿಂಬಗಳು ಯಾವಾಗಲೂ ತಲೆ ಕೆಳಗಾಗಿ ಪ್ರತಿಬಿಂಬ ಉಂಟು ಮಾಡುತ್ತವೆ. ಈಗ ಮಿಥ್ಯ ಪ್ರತಿಬಿಂಬದ ಅರ್ಥ ತಿಳಿದುಕೊಳ್ಳಬೇಕಾದ್ರೆ ಯಾವ ಪ್ರತಿಬಿಂಬಗಳನ್ನು ನೋಡಲು ಮಾತ್ರ ಸಾಧ್ಯವಿದೆಯೋ ಹಾಗೂ ಪರದೆಯ ಮೇಲೆ ಹಿಡಿಯಲು ಸಾಧ್ಯವಿಲ್ಲವೋ ಅಂತ ಪ್ರತಿಬಿಂಬಗಳನ್ನು ನಾವು ಮಿಥ್ಯ ಪ್ರತಿಬಿಂಬಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸಮತಲ ಮತ್ತು ಪೀನ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು, ನಿಮ್ನ ಮಸೂರಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು ಮಿಥ್ಯ ಪ್ರತಿಬಿಂಬಗಳು. ಮಿಥ್ಯ ಪ್ರತಿಬಿಂಬಗಳು ಯಾವಾಗಲೂ ನೇರವಾದ ಪ್ರತಿಬಿಂಬಗಳಾಗಿರುತ್ತವೆ. ಈಗ ಆವರ್ತಕ ಪ್ರತಿಫಲನ ಅಥವಾ ಬಹು ಪ್ರತಿಫಲನ ಎಂದರೇನು ಸ್ವಲ್ಪ ತಿಳಿದುಕೊಳ್ಳೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿಫಲನಗಳನ್ನು ಅಥವಾ ಪ್ರತಿಬಿಂಬಗಳನ್ನು ಉಂಟು ಮಾಡುವ ವಿದ್ಯಮಾನಕ್ಕೆ ಆವರ್ತಕ ಪ್ರತಿಫಲನ ಅಥವಾ ಬಹು ಪ್ರತಿಫಲನ ಅಂತ ಕರಿತೀವಿ. ಇದರ ಸೂತ್ರ, ಆವರ್ತಕ ಪ್ರತಿಫಲನದ ಸೂತ್ರ n = 360 / θ - 1 ಅಥವಾ ಎಂಗಲ್ -1. n ಅಂದ್ರೆ ಆವರ್ತಕಗಳ ಪ್ರತಿಫಲನಗಳ ಸಂಖ್ಯೆ ಅಥವಾ ಪ್ರತಿಬಿಂಬಗಳ ಸಂಖ್ಯೆ. ಎಂಗಲ್ ಥೀಟಾ ಅಂದ್ರೆ ಎರಡು ದರ್ಪಣಗಳ ನಡುವಿನ ಕೋನ ಎಷ್ಟು ಅಂತ ಹೇಳಬೇಕು. ಆವರ್ತ ಪ್ರತಿಫಲನಗಳನ್ನು ಪಡೆಯಲು ಕನಿಷ್ಠ ಎರಡು ದರ್ಪಣಗಳು ಇರಲೇಬೇಕಾಗ್ತೈತಿ. ಎರಡು ದರ್ಪಣಗಳ ನಡುವಿನ ಕೋನ, ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 90 ಡಿಗ್ರಿ ಆದ್ರೆ ಆವರ್ತಕ ಪ್ರತಿಫಲನಗಳ ಸಂಖ್ಯೆ ಅಥವಾ ಪ್ರತಿಬಿಂಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ಎಂಗಲ್ ಎಷ್ಟು ಕೊಟ್ಟಿದ್ದಾರೆ, ಥೀಟಾ ಕೋನ ಎಷ್ಟು ಕೊಟ್ಟಿದ್ದಾರೆ, 90 ಡಿಗ್ರಿ. ಸೂತ್ರ n = 360 / ಎಂಗಲ್ -1. n = 360 / 90 - 1 ಅಂದ್ರೆ 4 - 1 3. ಹಾಗಾಗಿ ಆವರ್ತಕ ಪ್ರತಿಫಲನಗಳ ಸಂಖ್ಯೆ 3. ಇಲ್ಲಿ ಸೂಚನೆ ನೋಡೋದಾದ್ರೆ ಎರಡು ದರ್ಪಣಗಳ ನಡುವಿನ ಕೋನವು ಹೆಚ್ಚಿಸುತ್ತಾ ಹೋದಂತೆ ಅಂದ್ರೆ 0 ಡಿಗ್ರಿ, 10, 30, 45, 60, 90 ಆವರ್ತಕ ಪ್ರತಿಫಲನಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ರೀತಿ ಎರಡು ದರ್ಪಣಗಳ ನಡುವಿನ ಕೋನವನ್ನು ಕಡಿಮೆ ಮಾಡುತ್ತಾ ಹೋದಂತೆ 90, 60, 45, 30, 10, 0 ಕಡಿಮೆ ಮಾಡುತ್ತಾ ಹೋದಂತೆ ಆವರ್ತಕಗಳ ಪ್ರತಿಬಿಂಬಗಳ ಸಂಖ್ಯೆ ಏನಾಗುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ. ಎರಡು ದರ್ಪಣಗಳ ನಡುವಿನ ಕೋನವು 0 ಡಿಗ್ರಿ ಆದರೆ ಅಲ್ಲಿ ಆವರ್ತಕ ಪ್ರತಿಫಲನಗಳ ಸಂಖ್ಯೆ ಅಪರಿಮಿತ ಅಂದರೆ ಇನ್ಫಿನಿಟಿ, ಎಣಿಸಲು ಸಾಧ್ಯವಾಗದಿರುವಷ್ಟು ಪ್ರತಿಬಿಂಬಗಳು ಕಾಣುತ್ತವೆ. ಎರಡು ದರ್ಪಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅಲ್ಲಿ ಉಂಟಾಗುವ ಪ್ರತಿಫಲನಗಳ ಸಂಖ್ಯೆಯು ಅಥವಾ ಆವರ್ತಕ ಪ್ರತಿಫಲನ ಸಂಖ್ಯೆಯು ಇನ್ಫಿನಿಟಿ ಅಂದ್ರೆ ಅಪರಿಮಿತವಾಗಿರುತ್ತದೆ. ಬಹುರೂಪದರ್ಶಕ ಅಥವಾ ಕ್ಯಾಲಿಡಿಯೋಸ್ಕೋಪ್. ಬಹುರೂಪದರ್ಶಕಗಳಲ್ಲಿ 3 ಸಮತಲ ದರ್ಪಣಗಳನ್ನು 60 ಡಿಗ್ರಿ ಕೋನದಲ್ಲಿ ಹೊಂದಿಸಿರುತ್ತಾರೆ. ನಿರ್ದಿಷ್ಟ ಕೋನದಲ್ಲಿ ಜೋಡಿಸಿದ ದರ್ಪಣದ ಹಲವು ಸುಂದರವಾದ ಚಿತ್ರ ವಿನ್ಯಾಸಗಳನ್ನು ಪಡೆಯಲು ಬಳಸುವ ಸಾಧನವೇ ಬಹುರೂಪದರ್ಶಕ. ಪರಿದರ್ಶಕ ಅಥವಾ ಪೆರಿಸ್ಕೋಪ್. ಎರಡು ಸಮತಲ ದರ್ಪಣಗಳು ನಮ್ಮ ದೃಷ್ಟಿಗೆ ನೇರವಾಗಿರದ ಎತ್ತರದಲ್ಲಿರುವ ವಸ್ತುಗಳನ್ನು ನೋಡಲು ಬಳಸುವ ಸಾಧನಕ್ಕೆ ಪರಿದರ್ಶಕ ಅಥವಾ ಪೆರಿಸ್ಕೋಪ್ ಅಂತೀವಿ. ಇದರಲ್ಲಿ ಎರಡು ಸಮತಲ ದರ್ಪಣಗಳನ್ನು 45 ಡಿಗ್ರಿ ಕೋನದಲ್ಲಿ ಬಳಕೆ ಮಾಡಲಾಗುತ್ತದೆ. ಇದರಲ್ಲಿ ಪ್ರತಿಬಿಂಬಗಳು ಪಾರ್ಶ್ವಪಲ್ಲಟಕ್ಕೆ ಒಳಗಾಗುವುದಿಲ್ಲ. ಕಾರಣ ಇದರಲ್ಲಿ ಸಮ ಸಂಖ್ಯೆಯ ಸಮತಲ ಎರಡು ದರ್ಪಣಗಳನ್ನು ಬಳಸುತ್ತಾರೆ. ಈ ಸಾಧನವನ್ನು ಜಲಾಂತರ್ಗಾಮಿ ನೌಕೆಗಳಲ್ಲಿ ಉಪಯೋಗಿಸುತ್ತಾರೆ. ಕಾರಣ ಸಮುದ್ರದ ಮೇಲ್ಮೈನ ವಸ್ತುಗಳನ್ನು ವೀಕ್ಷಣೆ ಮಾಡಲು ಉಪಯೋಗಿಸುತ್ತಾರೆ. ಇದನ್ನು ಮುದ್ರಣ ಯಂತ್ರದ ಸಂಶೋಧಕರಾದ ಜರ್ಮನಿಯ ಗುಟೆನ್ಬರ್ಗ್ ಎಂಬುವರು ಕಂಡುಹಿಡಿದಿದ್ದಾರೆ. ಈಗ ಗೋಳೀಯ ದರ್ಪಣಗಳ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ ಸ್ಪೆರಿಕಲ್ ಮಿರರ್ಸ್. ಹೆಚ್ಚು ಹೊಳಪುಳ್ಳ ಒಂದು ದೊಡ್ಡ ಚಮಚವನ್ನು ತೆಗೆದುಕೊಂಡು ಅದರ ವಕ್ರ ಮೇಲ್ಮೈಯಲ್ಲಿ ನಿಮ್ಮ ಮುಖವನ್ನು ನೋಡಲು ಪ್ರಯತ್ನಿಸಿ. ಚಮಚ ತಿರುಗಿಸಿ ಮತ್ತೆ ಇದೇ ಚಟುವಟಿಕೆಯನ್ನು ನೋಡಿ ಈಗ ಪ್ರತಿಬಿಂಬ ಹೇಗೆ ಕಾಣುತ್ತದೆ ಎನ್ನುವುದನ್ನು ನೀವು ಎರಡಕ್ಕೂ ಹೋಲಿಕೆ ಮಾಡಿ ಇಲ್ಲಿ ಹೇಳಬಹುದು. ಇಲ್ಲಿ ಚಮಚದ ಮೇಲ್ಭಾಗದಲ್ಲಿ ಒಳಭಾಗದಲ್ಲಿ ಕೂಡ ನಿಮ್ಮ ಮುಖವನ್ನು ನೋಡಿ, ಅದನ್ನು ತಿರುವಿ ಅದರ ಹಿಂಭಾಗದಲ್ಲಿ ಕೂಡ ನಿಮ್ಮ ಮುಖವನ್ನು ನೋಡಿದಾಗ ನಿಮಗೆ ಎರಡು ರೀತಿಯ ಪ್ರತಿಬಿಂಬ ಕಾಣುತ್ತವೆ. ಅವುಗಳಲ್ಲಿ ಹೊಳಪುಳ್ಳ ಚಮಚದ ವಕ್ರ ಮೇಲ್ಮೈಯನ್ನು ವಕ್ರ ದರ್ಪಣವಾಗಿ ಇಲ್ಲಿ ನಾವು ಪರಿಗಣಿಸಬಹುದು. ಪ್ರತಿಬಿಂಬಿಸುವ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದು ಈ ತರದ ದರ್ಪಣಗಳನ್ನು ನಾವು ಗೋಳೀಯ ದರ್ಪಣಗಳು ಅಂತ ಕರಿತೀವಿ. ಗೋಳೀಯ ದರ್ಪಣಗಳಲ್ಲಿ ಎರಡು ವಿಧಗಳದಾವು. ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ. ನಿಮ್ನ ದರ್ಪಣ ಕಾನ್ಕೇವ್ ಮಿರರ್, ಪೀನ ದರ್ಪಣ ಕಾನ್ವೆಕ್ಸ್ ಮಿರರ್. ನಿಮ್ನ ದರ್ಪಣ, ಪೀನ ದರ್ಪಣ ಯಾವ ರೀತಿ ಇರ್ತಾವಂದ್ರ ಇದು ಚಮಚದ ಒಳಭಾಗಿದ
ಚಮಚದ ಒಳಬಾಗಿದ ಮೇಲ್ಮೈ ಇತ್ತಂದ್ರ ಅದಕ್ಕೆ ನಿಮ್ನ ದರ್ಪಣ. ಚಮಚದ ಹೊರಬಾಗಿದ ವಕ್ರ ಮೇಲ್ಮೈ ಇತ್ತಂದ್ರ ಅದು ಪೀನ ದರ್ಪಣ. ನಿಮ್ನ ದರ್ಪಣ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ ಅದನ್ನು ನಿಮ್ನ ದರ್ಪಣ ಎಂದು ಕರೆಯುತ್ತೇವೆ. ಅದೇ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ದರ್ಪಣ ಎಂದು ಕರೆಯುತ್ತೇವೆ. ಈಗ ನಿಮ್ನ ದರ್ಪಣದ ಉಪಯೋಗಗಳು ನೋಡಿದಾಗ, ನಿಮ್ನ ದರ್ಪಣವನ್ನು ಸಾಮಾನ್ಯವಾಗಿ ನಾವು 1 ಇವುಗಳನ್ನು ಟಾರ್ಚ್ಗಳಲ್ಲಿ ಬಳಸುತ್ತೇವೆ. 2 ತಪಾಸಣಾ ದೀಪಗಳಲ್ಲಿ ಅಥವಾ ಸರ್ಚ್ ಲೈಟ್ಗಳಲ್ಲಿ ಬಳಸುತ್ತೇವೆ. 3 ವಾಹನಗಳ ಮುಂಭಾಗದ ದೀಪ ಅಥವಾ ಹೆಡ್ಲೈಟ್ಗಳಲ್ಲಿ ಬಳಸುತ್ತೇವೆ. ಇವುಗಳಲ್ಲಿ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸಲಾಗುತ್ತದೆ. ಮುಖದ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಕ್ಷೌರ ದರ್ಪಣ ಅಥವಾ ಶೇವಿಂಗ್ ಮಿರರ್ಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ. ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸುವರು. ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸುವರು. ಈಗ ಪೀನ ದರ್ಪಣದ ಉಪಯೋಗಗಳನ್ನು ನೋಡಿದರೆ, ಪೀನ ದರ್ಪಣ ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ, ಅಂದರೆ ಹಿಂದೆ ಬರುವ ವಾಹನವನ್ನು ನೋಡಲು ಪೀನ ದರ್ಪಣವನ್ನು ಉಪಯೋಗಿಸುತ್ತಾರೆ. ಈ ದರ್ಪಣವನ್ನು ವಾಹನದ ಪಾರ್ಶ್ವಗಳಲ್ಲಿ ವಾಹನ ಚಾಲಕರು ಹಿಂಬದಿಯಲ್ಲಿ ಬರುತ್ತಿರುವ ವಾಹನಗಳನ್ನು ವೀಕ್ಷಿಸುವ ಸುರಕ್ಷಿತ ಚಾಲನೆಗೆ ಅನುಕೂಲವಾಗುವಂತೆ ಜೋಡಿಸಿರುತ್ತಾರೆ. ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನೇ ಉಂಟು ಮಾಡುವ ಪೀನ ದರ್ಪಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ, ಏಕೆಂದರೆ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರ ಬಹಳ ಅಧಿಕವಾಗಿರುತ್ತದೆ. ಅಂದರೆ ಬಹಳ ಹಿಂದಿನಿಂದ ಬರುವಂತ ಎಲ್ಲ ವಾಹನಗಳನ್ನು ನಾವು ವೀಕ್ಷಣೆ ಮಾಡಬಹುದು. ನಿಮ್ನ ದರ್ಪಣ ಗೋಳೀಯ ದರ್ಪಣಗಳ ಬಗ್ಗೆ ಕೆಲವು ಮುಖ್ಯ ಪದಗಳು. ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ಮುಂಭಾಗದಲ್ಲಿ ಇರುತ್ತದೆ, ಆದರೆ ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರವು ಅದರ ಹಿಂಭಾಗದಲ್ಲಿ ಇರುತ್ತದೆ. ಈ ಕೆಲವೊಂದಿಷ್ಟು ಪಾರಿಭಾಷಿಕ ಪದಗಳನ್ನು ನೋಡೋದಾದ್ರೆ, ಗೋಳೀಯ ದರ್ಪಣಗಳ ಬಗ್ಗೆ ಕೆಲವು ಮುಖ್ಯ ಪದಗಳನ್ನು ನೋಡೋದಾದ್ರೆ, ಇಲ್ಲಿ PMNFC ಇವುಗಳ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಮೊದಲನೇದಾಗಿ ದರ್ಪಣ ಧ್ರುವ, ಪೋಲ್. ದರ್ಪಣ ಧ್ರುವ ಎಂದು ಕರೆಯಲ್ಪಡುವ ಒಂದು ಬಿಂದುವು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರವಾಗಿದೆ. ಇದಕ್ಕೆ ದರ್ಪಣ ಧ್ರುವ ಅಂತೀವಿ. ಈ ದರ್ಪಣ ಧ್ರುವ ಸಾಮಾನ್ಯವಾಗಿ P ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಅದೇ ರೀತಿಯಾಗಿ ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್, ವಕ್ರತಾ ಕೇಂದ್ರ ಸೆಂಟರ್ ಆಫ್ ಕರ್ವೇಚರ್ C. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳವು ಕೇಂದ್ರವನ್ನು ಹೊಂದಿದೆ. ಈ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು. ಇದನ್ನು C ಅಕ್ಷರದಿಂದ ಸೂಚಿಸುತ್ತಾರೆ. ವಕ್ರತಾ ತ್ರಿಜ್ಯ, ರೇಡಿಯಸ್ ಆಫ್ ಕರ್ವೇಚರ್, ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ವಕ್ರತಾ ತ್ರಿಜ್ಯ ಎಂದು ಕರೆಯುವರು. ಪ್ರಧಾನಾಕ್ಷ, ಇದಕ್ಕೆ ಪ್ರಧಾನಾಕ್ಷ ಎಂದು ಕರೆಯುತ್ತೇವೆ. ಪ್ರಧಾನಾಕ್ಷ ಎಂದರೆ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಎಂದು ಕರೆಯುತ್ತೇವೆ. ಸಂಗಮ ಬಿಂದು, 2 ದರ್ಪಣಗಳು ತನ್ನದೇ ಆದ ಸಂಗಮ ಬಿಂದು ವ್ಯಾಖ್ಯಾನವನ್ನು ಹೊಂದಿವೆ. ಸಂಗಮ ದೂರ, ಗೋಳೀಯ ದರ್ಪಣದ ಧ್ರುವ P ಮತ್ತು ಸಂಗಮ ಬಿಂದು F ಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು. ಗೋಳೀಯ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರ ಸಂಗಮ ದೂರ. ಇದನ್ನು ಸ್ಮಾಲ್ f ಅಕ್ಷರದಿಂದ ಸೂಚಿಸುವರು. ದ್ಯುತಿರಂಧ್ರ, 8ನೇದು. ಇದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ದ್ಯುತಿರಂಧ್ರ ಎನ್ನುವರು. ಇದನ್ನು MN ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಸಂಗಮ ಬಿಂದು F, ಕ್ಯಾಪಿಟಲ್ F. ಪ್ರತಿಫಲನದ ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ ಅಥವಾ ಛೇದಿಸುತ್ತವೆ. ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಎಂದು ಕರೆಯುತ್ತೇವೆ. ಅದೇ ರೀತಿ ಪ್ರತಿಫಲಿತ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತದೆ, ಅನಿಸುತ್ತದೆ. ಈ ಬಿಂದುವನ್ನು ನಾವು ಪೀನ ದರ್ಪಣದ ಸಂಗಮ ಬಿಂದು ಎಂದು ಕರೆಯುತ್ತೇವೆ. ಇದನ್ನು ಕ್ಯಾಪಿಟಲ್ F ಅಕ್ಷರದಿಂದ ಸೂಚಿಸುತ್ತೇವೆ. ಸಂಗಮ ಬಿಂದುವನ್ನು ಕ್ಯಾಪಿಟಲ್ F ಅಕ್ಷರದಿಂದ ಸೂಚಿಸುತ್ತೇವೆ. ವಕ್ರತಾ ತ್ರಿಜ್ಯ, ಕ್ಯಾಪಿಟಲ್ R ಮತ್ತು ಸಂಗಮ ದೂರಗಳ ನಡುವಿನ ಸಂಬಂಧ. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ ಕ್ಯಾಪಿಟಲ್ R ಮತ್ತು ಸಂಗಮ ದೂರ
ಸ್ಮಾಲ್ ಎಫ್ಗಳ ನಡುವೆ ಸಂಬಂಧ ನೋಡೋದಾದ್ರೆ ಚಿಕ್ಕ ದ್ಯುತಿರಂಧ್ರವನ್ನು ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರುತ್ತದೆ. ಅಂದ್ರೆ R=2F. ಇದು ಸೂತ್ರ. ಇದು ಗೋಳೀಯ ದರ್ಪಣದ ಪ್ರಧಾನ ಸಂಗಮ ಬಿಂದುವು ದರ್ಪಣದ ಧ್ರುವ ಮತ್ತು ವಕ್ರತಾ ಕೇಂದ್ರಗಳನ್ನು ಸೇರಿಸುವ ರೇಖೆಯ ಮಧ್ಯಭಾಗದಲ್ಲಿರುವುದನ್ನು ಸೂಚಿಸುತ್ತದೆ. ಉದಾಹರಣೆಗಾಗಿ ನೋಡೋದಾದ್ರೆ ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ 20 ಸೆಂಟಿಮೀಟರ್ ಇದೆ. ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಎಂದರೆ ಇಲ್ಲಿ ಸೂತ್ರ R=2F. F=R/2. R ಅಂದ್ರೆ 20/2 10 ಸೆಂಟಿಮೀಟರ್. ಸಂಗಮ ದೂರ 10 ಸೆಂಟಿಮೀಟರ್ ಎಂದಾಯಿತು. ಗೋಳೀಯ ದರ್ಪಣಗಳಿಂದ ಪ್ರತಿಬಿಂಬ ಉಂಟಾಗುವಿಕೆ. ರೇಖಾಚಿತ್ರವನ್ನು ಬಳಸಿಕೊಂಡು ಗೋಳೀಯ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳನ್ನು ಪ್ರತಿನಿಧಿಸುವುದು. ಇಲ್ಲಿ 4 ನಿಯಮಗಳನ್ನು ಆಧರಿಸಿ ರೇಖಾಚಿತ್ರಗಳನ್ನು ರಚಿಸುತ್ತೇವೆ. ಅವುಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇ ನಿಯಮ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣ, ಇದು ಪ್ರಧಾನ ಅಕ್ಷ, ಇದಕ್ಕೆ ಸಮಾಂತರವಾದ ಕಿರಣವನ್ನು ಹಾಯಿಸಿದಾಗ ನಿಮ್ನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಬರುತ್ತದೆ. ಆದರೆ ಪೀನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣಿಸುತ್ತದೆ. ಇದು ಒಂದನೇ ನಿಯಮ. ಎರಡನೇ ನಿಯಮ, ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣ, ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣ ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸುವ ಕಿರಣ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗುತ್ತವೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತವೆ. ನಿಯಮ 3, ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸಿರುವ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸುತ್ತದೆ. ನಿಯಮ 4, ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು P ಅಂದರೆ ದರ್ಪಣ ಧ್ರುವ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ವಸ್ತುವಿನ ಸ್ಥಾನವನ್ನಾಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ರಚನೆಯನ್ನು ನೋಡೋದಾದ್ರೆ ಮೊದಲನೇದಾಗಿ ವಸ್ತು ಅನಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬದ ಸ್ಥಾನ F ನಲ್ಲಿ ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಅದೇ ರೀತಿ C ಇಂದ ದೂರದಲ್ಲಿಟ್ಟಾಗ ಪ್ರತಿಬಿಂಬ F ಮತ್ತು C ನ ನಡುವೆ ಉಂಟಾಗ್ತದ, ಗಾತ್ರ ಚಿಕ್ಕದಾಗಿರ್ತದ, ಸತ್ಯ ಮತ್ತು ತಲೆ ಕೆಳಗಾದ ಸ್ವಭಾವ ಹೊಂದಿರುತ್ತದೆ. ಅದೇ ರೀತಿ ವಸ್ತುವನ್ನು C ಯ ಮೇಲಿಟ್ಟಾಗ ವಸ್ತುವಿನಷ್ಟೇ ಗಾತ್ರವಾಗಿರ್ತದ, ಸತ್ಯ ಮತ್ತು ತಲೆ ಕೆಳಗಾದ ಸ್ವಭಾವ ಹೊಂದಿರುತ್ತದೆ. ಅದೇ ರೀತಿ C ಮತ್ತು F ನ ನಡುವೆ ವಸ್ತುವನ್ನಿಟ್ಟಾಗ C ಇಂದ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ, ದೊಡ್ಡದಾದ ಪ್ರತಿಬಿಂಬ, ಸತ್ಯ ಮತ್ತು ತಲೆ ಕೆಳಗಾದ ಸ್ವಭಾವವನ್ನು ಹೊಂದಿರುತ್ತದೆ. ವಸ್ತುವನ್ನು F ನ ಮೇಲಿಟ್ಟಾಗ ಅನಂತ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ, ಅತ್ಯಂತ ದೊಡ್ಡದಾದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತದೆ. ಅದೇ ರೀತಿ ಕೊನೆಯದು P ಮತ್ತು F ನ ನಡುವೆ ಇಟ್ಟಾಗ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ, ದೊಡ್ಡದಾದ ವರ್ಧಿಸಿದ ಸ್ವಭಾವ, ಮಿಥ್ಯ ಮತ್ತು ನೇರ. ಅದೇ ರೀತಿ ಪೀನ ದರ್ಪಣದಿಂದ ಪ್ರತಿಬಿಂಬದ ರಚನೆಯನ್ನು ನೋಡೋದಾದ್ರೆ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿಟ್ಟಾಗ ಸಂಗಮ ಬಿಂದು F ನಲ್ಲಿ ದರ್ಪಣದ ಹಿಂದೆ ಉಂಟಾಗುತ್ತದೆ, ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು, ಮಿಥ್ಯ ಮತ್ತು ನೇರ. ಅದೇ ರೀತಿ ಅನಂತ ಮತ್ತು ದರ್ಪಣ ಧ್ರುವ P ಯ ನಡುವೆ ಇಟ್ಟಾಗ P ಮತ್ತು F ನ ನಡುವೆ ಪ್ರತಿಬಿಂಬ ಉಂಟಾಗುತ್ತದೆ, ಅತ್ಯಂತ ಚಿಕ್ಕದು, ಮಿಥ್ಯ ಮತ್ತು ನೇರ. ಗೋಳೀಯ ದರ್ಪಣ ಪ್ರತಿಫಲಿಸುವ ಸಾಂಪ್ರದಾಯಿಕ ಸಂಕೇತಗಳನ್ನು ನೋಡೋದಾದ್ರೆ ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗುತ್ತದೆ. ಇದು ವಸ್ತುವಿನಿಂದ ದರ್ಪಣದ ಮೇಲೆ ಬೀಳುವ ಬೆಳಕು ಎಡಗಡೆಯಿಂದ ಬೀಳುತ್ತದೆ ಎಂದು ಸೂಚಿಸುತ್ತದೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಳೆಯಲಾಗುತ್ತದೆ. ಮೂಲ ಬಿಂದುವಿನ ಬಲಭಾಗದಲ್ಲಿ +x ಅಕ್ಷದ ಉದ್ದಕ್ಕೂ ಅಳೆಯಲಾದ ಎಲ್ಲಾ ದೂರಗಳನ್ನು ಧನಾತ್ಮಕವಾಗಿ, ಹಾಗೆಯೇ ಮೂಲ ಬಿಂದುವಿನ ಎಡಭಾಗದಲ್ಲಿ x ಅಕ್ಷದ ಉದ್ದಕ್ಕೂ ಅಳೆಯಲಾದ ಎಲ್ಲಾ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆಗೆ +y ಅಕ್ಷದ ಉದ್ದಕ್ಕೂ ಅಳೆಯಲಾಗುವ ದೂರಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ.
ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಕೆಳಗಿನ ಬದಿಯ ಕಡೆಗೆ y ಅಕ್ಷದ ಉದ್ದಕ್ಕೂ ಅಳೆಯಲಾಗುವ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳುತ್ತೇವೆ. ಇದನ್ನು ಸರಳವಾಗಿ ನೋಡೋದಾದ್ರೆ ಬಲಕ್ಕೆ ಪ್ಲಸ್, ಮೇಲ್ಭಾಗದಲ್ಲಿ ಪ್ಲಸ್, ಕೆಳಭಾಗದಲ್ಲಿ ಮೈನಸ್, ಎಡಕ್ಕೆ ಮೈನಸ್, ಬಲಕ್ಕೆ ಪ್ಲಸ್. ಇಷ್ಟು ನೆನಪಿಟ್ರೆ ಸಾಕು. ದರ್ಪಣದ ಸೂತ್ರ ನೋಡೋದಾದ್ರೆ ಗೋಳೀಯ ದರ್ಪಣದಲ್ಲಿ ದರ್ಪಣ ಧ್ರುವದಿಂದ ವಸ್ತುವಿಗಿರುವ ದೂರವನ್ನು ವಸ್ತು ದೂರ ಎಂದು ಕರೆಯುತ್ತೇವೆ. ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಪ್ರತಿಬಿಂಬ ದೂರ ಎಂದು ಕರೆಯುತ್ತೇವೆ. ವಸ್ತು ದೂರದ ಸಂಕೇತ u, ಪ್ರತಿಬಿಂಬ ದೂರದ ಸಂಕೇತ v. ಅದೇ ರೀತಿ ದರ್ಪಣದ ಧ್ರುವದಿಂದ ಪ್ರಧಾನ ಸಂಗಮಕ್ಕಿರುವ ದೂರವನ್ನು ಸಂಗಮ ದೂರ ಎಂದು ಕರೆಯುತ್ತೇವೆ. ಇದನ್ನು f ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಹಾಗಾದರೆ ದರ್ಪಣದ ಸೂತ್ರ ನೋಡಿದಾಗ 1/v + 1/u = 1/f. v ಅಂತಂದ್ರೆ ಪ್ರತಿಬಿಂಬದ ದೂರ, u ಅಂತಂದ್ರೆ ವಸ್ತುವಿನ ದೂರ, f ಅಂದ್ರೆ ಸಂಗಮ ದೂರ. ವರ್ಧನೆ ಮ್ಯಾಗ್ನಿಫಿಕೇಶನ್ ನೋಡಿದಾಗ ಇದನ್ನು m ಅಕ್ಷರದಿಂದ ಸೂಚಿಸುತ್ತೇವೆ. m = ಪ್ರತಿಬಿಂಬದ ಎತ್ತರ h' / ವಸ್ತುವಿನ ಎತ್ತರ h. m = h'/h. ವರ್ಧನೆ m = h'/h - v/u. ಇಲ್ಲಿ v ಎಂದರೆ ಪ್ರತಿಬಿಂಬದ ದೂರ, u ಎಂದರೆ ವಸ್ತು ದೂರ. ಗೋಳೀಯ ದರ್ಪಣದಿಂದ ಉಂಟಾಗುವ ವರ್ಧನೆಯ ಬಗ್ಗೆ ಹೇಳೋದಾದ್ರೆ ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ತಿಳಿಸುತ್ತದೆ. ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತಕ್ಕ ವರ್ಧನೆ ಅಂತ ಕರಿತೀವಿ. ಇದು ವಸ್ತು ದೂರ ಪ್ರತಿಬಿಂಬ ದೂರಗಳ ಜೊತೆಗಿರ್ತಕ್ಕಂಥ ಸಂಬಂಧವನ್ನ ವ್ಯಕ್ತಪಡಿಸ್ತದ. ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನು ವರ್ಧನೆ ಎಂದು ಕರೆಯುತ್ತೇವೆ. ವರ್ಧನೆಯ ಪ್ರಾಮುಖ್ಯತೆ ನೋಡೋದಾದ್ರೆ ಮೈನಸ್ ವರ್ಧನೆಯು ಋಣಾತ್ಮಕ ಚಿಹ್ನೆ ಹೊಂದಿದ್ರ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಅದೇ ರೀತಿ ಪ್ಲಸ್ ಚಿಹ್ನೆಯನ್ನು ಹೊಂದಿದ್ರ ವರ್ಧನೆಯಲ್ಲಿ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಎಂಬುದನ್ನು ಸೂಚಿಸುತ್ತದೆ. ಈಗ ಮೇಲಿನ ಚಿತ್ರಗಳನ್ನು ನಾವು ನೋಡಿದೆವು ಅಂದ್ರೆ ಇಲ್ಲಿ ಪಥವು ವಿಚಲನೆ ಹೊಂದಲು ಕಾರಣವೇನು ಅಂತ ನೋಡಿದಾಗ ಮಾಧ್ಯಮ ಬದಲಾದಾಗ ಬೆಳಕು ತನ್ನ ವೇಗದಲ್ಲಿ ಬದಲಾವಣೆ ಹೊಂದುತ್ತದೆ. ಬೇರೆ ಬೇರೆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಬೇರೆ ಬೇರೆ ಆಗಿರ್ತದ. ಅದೇ ರೀತಿ ಒಂದು ಪೆನ್ಸಿಲ್ ಅನ್ನು ನೀರಿನಲ್ಲಿ ಭಾಗಶಃ ಮುಳುಗಿಸಿದೆ, ಆಗ ಪೆನ್ಸಿಲ್ ಬಾಗಿದಂತೆ ಕಾಣುವುದು. ಈ ವಿದ್ಯಮಾನ ಯಾವುದು? ಈ ರೀತಿಗೆಲ್ಲ ಉತ್ತರ ಯಾವುದು? ಬೆಳಕಿನ ವಕ್ರೀಭವನ. ಹಾಗಿದ್ರೆ ಬೆಳಕಿನ ವಕ್ರೀಭವನ ಎಂದರೇನು ಎಂದು ನೋಡೋಣ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಈ ವಿದ್ಯಮಾನಕ್ಕೆ ನಾವು ಬೆಳಕಿನ ವಕ್ರೀಭವನ ಎಂದು ಕರೆಯುತ್ತೇವೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ಪಥದಿಂದ ವಿಚಲನೆ ಹೊಂದತೈತಿ. ಬೆಳಕಿನ ಈ ಗುಣಕ್ಕೆ ಬೆಳಕಿನ ವಕ್ರೀಭವನ ಎಂದು ಕರಿತೀವಿ. ಇನ್ನು ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ, ವಿರಳ ಮಾಧ್ಯಮ ಅಂದ್ರೆ ಗಾಳಿ ಮಾಧ್ಯಮ, ಸಾಂದ್ರ ಮಾಧ್ಯಮ ಅಂದ್ರೆ ನೀರು ಅಥವಾ ಗಾಜಿನ ಮಾಧ್ಯಮ ಚಲಿಸಿದಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗ್ತದ. ಯಾಕಂದ್ರೆ ಬೆಳಕಿನ ವೇಗ ಏನಾಗ್ತದ? ಕಡಿಮೆ ಆಗ್ತದ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ಬೆಳಕಿನ ವೇಗ ಕಡಿಮೆ ಆಗ್ತದ. ಅದೇ ರೀತಿ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ಅಂದ್ರೆ ನೀರಿನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕಿನ ಮಾಧ್ಯಮಕ್ಕೆ ಚಲಿಸಿದಾಗ ಲಂಬದಿಂದ ದೂರ ಬಾಗುತ್ತದೆ. ಏಕೆಂದರೆ ಇಲ್ಲಿ ಬೆಳಕಿನ ವೇಗ ಹೆಚ್ಚಾಗುತ್ತದೆ. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನವನ್ನು ನೋಡಿದಾಗ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ ಒಂದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದ ಹಾಳೆಯನ್ನು ತಗೊಂಡು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸಬೇಕು. ಅದರ ಮೇಲೆ ಒಂದು ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಇಡಬೇಕು. ಗಾಜಿನ ಚಪ್ಪಡಿ ಸುತ್ತಲೂ ಒಂದು ಪೆನ್ಸಿಲ್ ಸಹಾಯದಿಂದ ರೇಖೆಯನ್ನು ABCD ಎಂದು ಗುರುತು ಮಾಡಬೇಕು. ಈ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು 2 ಪಿನ್ನುಗಳು E ಮತ್ತು F ಗಳಾಗಿ ಇರಲಿ, ಹಾಳೆಯ ಲಂಬವಾಗಿರುವಂತೆ ಹಾಗೂ AB ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಪಿನ್ನುಗಳನ್ನು ಚುಚ್ಚಬೇಕು. ಪಿನ್ E ಮತ್ತು F ಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡೆಯ ವಿರುದ್ಧ ಅಂಚಿನಲ್ಲಿ ನೋಡಿರಿ. ಇತರ 2 ಪಿನ್ನುಗಳಾದ G ಮತ್ತು H ಗಳನ್ನು E ಮತ್ತು F ಪಿನ್ನುಗಳನ್ನು ಪ್ರತಿಬಿಂಬಗಳು ಒಂದೇ ನೇರದಲ್ಲಿ ಬರುವಂತೆ ಚುಚ್ಚಿರಿ. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ತೆಗೆಯಿರಿ. E ಮತ್ತು F ಪಿನ್ನುಗಳ ತುದಿಗಳನ್ನು ಸೇರಿಸಿ ರೇಖೆಯನ್ನು AB ಅಂಚಿನವರೆಗೆ ವೃದ್ಧಿಸಿ F AB ಯನ್ನು O ಬಿಂದುವಿನಲ್ಲಿ ಸಂಧಿಸಲಿ. ಇದೇ ರೀತಿ G ಮತ್ತು H ಪಿನ್ನುಗಳ ತುದಿಗಳನ್ನು ಸೇರಿಸಿ ಅದನ್ನು CD ಅಂಚಿನವರೆಗೆ ವೃದ್ಧಿಸಿ HG ಯು CD ಯನ್ನು O ನಲ್ಲಿ ಸಂಧಿಸಲಿ. O ಮತ್ತು O' ಗಳನ್ನು ಸೇರಿಸಿ ಹಾಗೂ ಬಿಂದುಗಳ ರೇಖೆಯಂತೆ EF ಅನ್ನು P ಅವರೆಗೆ ವೃದ್ಧಿಸಿ. ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದಲ್ಲಿ ಮಾಧ್ಯಮವನ್ನು ಪ್ರವೇಶಿಸಿದಾಗ
ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ. ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದಿಂದ ದೂರ ಬಾಗುತ್ತದೆ. ಇಲ್ಲಿ ನಿರ್ಗಮ ಕಿರಣವು ಪತನ ಕಿರಣಕ್ಕೆ ಸಮಾಂತರವಾಗಿ ನಿರ್ಗಮಿಸುತ್ತದೆ. ವಕ್ರೀಭವನ ಕಿರಣವು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪ್ರವೇಶಿಸಿದಾಗ ವೇಗದಲ್ಲಿನ ಬದಲಾವಣೆಯಿಂದ ಈ ರೀತಿ ಸಂಭವಿಸುತ್ತದೆ. ಬೆಳಕಿನ ವಕ್ರೀಭವನವು ಕೆಲವು ನಿಯಮಗಳಿಗೆ ಅನುಗುಣವಾಗಿ ಸಂಭವಿಸುತ್ತದೆ ಎಂಬುದು ಈ ಚಟುವಟಿಕೆಯಿಂದ ತಿಳಿದು ಬರುತ್ತದೆ. ಈಗ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನೋಡೋದಾದ್ರೆ, ಮೊದಲನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಎರಡನೇ ನಿಯಮ ನೋಡುವುದಾದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತವು ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ನ ವಕ್ರೀಭವನ ನಿಯಮ ಎಂದು ಕರೆಯುತ್ತೇವೆ. sin i upon sin r is equal to ಸ್ಥಿರಾಂಕ. ವಕ್ರೀಭವನ ಸೂಚ್ಯಂಕ ನೀಡಿರುವ ಒಂದು ಜೊತೆ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ವಕ್ರೀಭವನ ಸೂಚ್ಯಂಕದ ಬೆಲೆಯು ಎರಡು ಮಾಧ್ಯಮಗಳಲ್ಲಿ ಬೆಳಕಿನ ವೇಗವನ್ನು ಅವಲಂಬಿಸಿದೆ. ಅದು ಯಾವ ರೀತಿ ಅಂದ್ರೆ, ಮಾಧ್ಯಮದ ಒಂದರಲ್ಲಿ ಬೆಳಕಿನ ವೇಗ ಅಪಾನ್ ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ. ಇಲ್ಲಿ ಗಾಳಿಯಲ್ಲಿ ಬೆಳಕಿನ ವೇಗ c ಆಗಿರ್ಲಿ, ಮಾಧ್ಯಮದಲ್ಲಿ ಬೆಳಕಿನ ವೇಗ v ಆಗಿರ್ಲಿ, ಆಗ ವಕ್ರೀಭವನ ಸೂಚ್ಯಂಕ nm ಆಗಿರುತ್ತದೆ. ಸೊ nm ಈಸ್ ಈಕ್ವಲ್ ಟು ಗಾಳಿಯಲ್ಲಿ ಬೆಳಕಿನ ವೇಗ ಅಪಾನ್ ಮಾಧ್ಯಮದಲ್ಲಿ ಬೆಳಕಿನ ವೇಗ ಈಸ್ ಈಕ್ವಲ್ ಟು c ಅಪಾನ್ v ಆರ್ nm ಈಕ್ವಲ್ ಟು c ಅಪಾನ್ v. ವಕ್ರೀಭವನ ಸೂಚ್ಯಂಕ ಎಂದರೆ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುವರು. ಇಲ್ಲಿ ಬೆಳಕು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವೇಗದೊಂದಿಗೆ ಚಲಿಸುತ್ತದೆ. ಬೆಳಕು ನಿರ್ವಾತ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ c 3 × 10⁸ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಅಥವಾ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ ಚಲಿಸುತ್ತದೆ. ಗಾಳಿಯಲ್ಲಿ ಬೆಳಕಿನ ವೇಗವು ನಿರ್ವಾತದಲ್ಲಿ ವೇಗಕ್ಕಿಂತ ಸ್ವಲ್ಪ ಕಡಿಮೆಯಾಗುತ್ತದೆ. ಈಗ ಈ ಸೂತ್ರವನ್ನು ವಕ್ರೀಭವನ ಸೂಚ್ಯಂಕ ಕಂಡು ಹಿಡಿಯುವ ಸೂತ್ರ nm ಈಕ್ವಲ್ ಟು c ಅಪಾನ್ v. nm ಅಂದ್ರೆ ವಕ್ರೀಭವನ ಸೂಚ್ಯಂಕ, ಗಾಳಿಯಲ್ಲಿ ಬೆಳಕಿನ ವೇಗ c, ಮಾಧ್ಯಮದಲ್ಲಿ ಬೆಳಕಿನ ವೇಗ v. ಈಗ ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕವನ್ನು ಕೇವಲ ವಕ್ರೀಭವನ ಸೂಚ್ಯಂಕ ಎಂದು ಕರೆಯುವರು. ಕೆಲವು ದ್ರವ್ಯ ಮಾಧ್ಯಮಗಳ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕಗಳನ್ನು ಇಲ್ಲಿ ಕೋಷ್ಟಕಗಳಲ್ಲಿ ನೀಡಲಾಗಿದೆ. ಈ ರೀತಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ನೀರು ಮತ್ತು ಮಂಜುಗಡ್ಡೆಯ ವಕ್ರೀಭವನ ಸೂಚ್ಯಂಕಗಳ ಕ್ರಮವಾಗಿ 1.33 ಮತ್ತು 1.31 ಆಗಿದೆ. ಈ ಎರಡೂ ಮಾಧ್ಯಮಗಳಲ್ಲಿ ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ ಮತ್ತು ಏಕೆ? ಮಂಜುಗಡ್ಡೆಯಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತದೆ, ಏಕೆಂದರೆ ಬೆಳಕಿನ ವೇಗವು ವಕ್ರೀಭವನ ಸೂಚ್ಯಂಕಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಬೆಳಕಿನ ವೇಗ ಹೆಚ್ಚಾದಂತೆ ವಕ್ರೀಭವನ ಸೂಚ್ಯಂಕ ಕಡಿಮೆಯಾಗುತ್ತದೆ ಎಂದರ್ಥ. ಅದೇ ರೀತಿ ಇನ್ನೊಂದು ರೀತಿ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಮಾಧ್ಯಮ ಎ ಯು ವಕ್ರೀಭವನದ ಸೂಚ್ಯಂಕವು ಮಾಧ್ಯಮ ಬಿ ಗಿಂತ ಕಡಿಮೆ ಇದೆ. ಇವುಗಳಲ್ಲಿ ಯಾವ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ? ಇವುಗಳಲ್ಲಿ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿರುತ್ತದೆ? ಮಾಧ್ಯಮ ಬಿ ಹೆಚ್ಚು ದೃಕ್ ಸಾಂದ್ರವಾಗಿದೆ, ಮಾಧ್ಯಮ ಎ ಯಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ. ಗೋಳೀಯ ಮಸೂರಗಳಿಂದ ವಕ್ರೀಭವನ. ಹಾಗಾದ್ರೆ ಮಸೂರ ಎಂದರೇನು ನೋಡಿದಾಗ, ಮಸೂರ ಒಂದು ಪಾರದರ್ಶಕ ಮಾಧ್ಯಮ ತನ್ನ ಮೂಲಕ ಬೆಳಕನ್ನು ಹಾಯಲು ಬಿಡುತ್ತದೆ. ಎರಡು ಮೇಲ್ಮೈಗಳಿಂದ ಆವರಿಸಿರುವ ಒಂದು ಪಾರದರ್ಶಕ ವಸ್ತುವಿನ ಯಾವುದಾದರೂ ಒಂದು ಮೇಲ್ಮೈ ಅಥವಾ ಎರಡು ಮೇಲ್ಮೈಗಳು ಗೋಳೀಯವಾಗಿದ್ದರೆ ಅದನ್ನು ಮಸೂರಗಳು ಎಂದು ಕರೆಯುತ್ತೇವೆ. ಈ ರೀತಿಯಾಗಿದ್ದರೆ ಇದಕ್ಕೆ ಪೀನ ಮಸೂರ ಎಂದು ಕರೆಯುತ್ತೇವೆ, ಇದಕ್ಕೆ ನಿಮ್ನ ಮಸೂರ ಎಂದು ಕರೆಯುತ್ತೇವೆ. ಇಲ್ಲಿ ಪೀನ ಮಸೂರವನ್ನು ಕೇಂದ್ರೀಕರಿಸುವ ಮಸೂರ, ನಿಮ್ನ ಮಸೂರವನ್ನು ವಿಕೇಂದ್ರೀಕರಿಸುವ ಮಸೂರ ಎಂದು ಕರೆಯುತ್ತೇವೆ. ಇದು ಪೀನ ಮಸೂರ, ಇದು ನಿಮ್ನ ಮಸೂರ. ಒಂದು ಮಸೂರವು ಹೊರಕ್ಕೆ ಬಾಗಿದ ಎರಡು ಗೋಳೀಯ ಮೇಲ್ಮೈಗಳನ್ನು ಹೊಂದಿದ್ರ ಅದು ಪೀನ ಮಸೂರ. ಇದು ಮಧ್ಯದಲ್ಲಿ ದಪ್ಪಾಗಿರ್ತದ, ಅಂಚುಗಳಲ್ಲಿ ತೆಳುವಾಗಿರ್ತದ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ, ಆದ್ದರಿಂದ ಇದನ್ನು ಕೇಂದ್ರೀಕರಿಸುವ ಮಸೂರ ಎಂದು ಕರೆಯುತ್ತೇವೆ. ಒಂದು ಮಸೂರ ಒಳಕ್ಕೆ ಬಾಗಿದ ಎರಡು ಗೋಳೀಯ ಮೇಲ್ಮೈಗಳನ್ನು ಹೊಂದಿದ್ರ ಅದು ನಿಮ್ನ ಮಸೂರ. ಇದು ಮಧ್ಯದಲ್ಲಿ ತೆಳುವಾಗಿದ್ದು ಅಂಚಿನಲ್ಲಿ ದಪ್ಪಾಗಿರ್ತದ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ, ಆದ್ದರಿಂದ ಇದಕ್ಕೆ ನಾವು ವಿಕೇಂದ್ರೀಕರಿಸುವ ಮಸೂರ ಎಂದು ಕರೆಯುತ್ತೇವೆ.
ಗೋಳಿಯ ಮಸೂರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪಾರಿಭಾಷಿಕ ಪದಗಳನ್ನು ನೋಡುವುದಾದರೆ, ಗೋಳಿಯ ಮೇಲ್ಮೈಗಳು ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರಗಳನ್ನು ಮಸೂರದ ವಕ್ರತಾ ಕೇಂದ್ರಗಳು ಎನ್ನುವರು. ಇದನ್ನು ಸಿ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಇಲ್ಲಿ C1 ಮತ್ತು C2 ಎರಡು ವಕ್ರತಾ ಕೇಂದ್ರಗಳಿವೆ. ಮಸೂರದ ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯನ್ನು ಪ್ರಧಾನಾಕ್ಷ ಎನ್ನುವರು. ಮಸೂರದ ಕೇಂದ್ರ ಬಿಂದುವನ್ನು ದೃಕ್ಕೇಂದ್ರ ಎನ್ನುವರು. ಇದನ್ನು O ಅಕ್ಷರದಿಂದ ಸೂಚಿಸುತ್ತಾರೆ. ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆ ವ್ಯಾಸವನ್ನು ಅಪಾರ್ಚರ್ ಎನ್ನುವರು. ಪಿನ ಮಸೂರದ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ವಕ್ರೀಭವಿಸಿದ ನಂತರ ಪ್ರಧಾನಾಕ್ಷದ ಮೇಲಿನ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತವೆ. ಇದೇ ಮಸೂರದ ಪ್ರಧಾನ ಸಂಗಮ F1 ಮತ್ತು F2. ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಿನ ದೂರ ಸಂಗಮ ದೂರ. ಇದನ್ನು f ಅಕ್ಷರದಿಂದ ಸೂಚಿಸುತ್ತೇವೆ. ಪಿನ ಮಸೂರವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಅದನ್ನು ಸೂರ್ಯನ ಕಡೆಗೆ ನಿರ್ದೇಶಿಸಿ ಸೂರ್ಯನ ಕಿರಣಗಳನ್ನು ಒಂದು ಕಾಗದ ಹಾಳೆ ಮೇಲೆ ಕೇಂದ್ರೀಕರಿಸಿ ಅಲ್ಲಿ ಕಾಗದ ಮತ್ತು ಮಸೂರ ಸ್ವಲ್ಪ ಸಮಯ ಹಾಗೆ ಇಡಿರಿ. ಹಾಳೆಯನ್ನು ಗಮನಿಸಿ ನೋಡಿದಾಗ ಅಲ್ಲಿ ಕೇಂದ್ರೀಕರಿಸುವುದನ್ನು ನಾವು ಕಾಣುತ್ತೇವೆ. ಈಗ ಇವು ಮಸೂರ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪದಗಳಾದವು. ಈಗ ರೇಖಾಚಿತ್ರವನ್ನು ಬಳಸಿಕೊಂಡು ಮಸೂರ ಪ್ರತಿಬಿಂಬ ರಚನೆ ಮಾಡಬೇಕಾದ್ರೆ ನಿಯಮಗಳು ನೋಡಿದಾಗ ಮೊದಲನೇ ನಿಯಮ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೋಗಿದ್ದು F2 ಮೂಲಕ, ಅದೇ ರೀತಿ ಎರಡನೇದ್ದು F1 ಮೂಲಕ ಹೋಗಿದ್ದು ಸಮಾಂತರವಾಗಿ, ಅದೇ ರೀತಿ O ನ ಮೂಲಕ ಹೋಗಿದ್ದು O ನ ಮೂಲಕ ಬರುತ್ತದೆ. ಈ ಮೂರು ನಿಯಮಗಳನ್ನು ಇಟ್ಟುಕೊಂಡು ನಾವು ಕಿರಣಗಳ ರೇಖಾಚಿತ್ರವನ್ನು ಬರೆಯಬೇಕು. 1. ಅನಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ F2 ನಲ್ಲಿ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. 2F1 ಗಿಂತ ದೂರದಲ್ಲಿಟ್ಟಾಗ ನೋಡಿದರೆ F2 ಮತ್ತು 2F2 ಗಳ ಮಧ್ಯದಲ್ಲಿ ಪ್ರತಿಬಿಂಬ ಚಿಕ್ಕದು, ಸತ್ಯ ಮತ್ತು ತಲೆ ಕೆಳಗಾದ. 2F1 ನಲ್ಲಿ ಇಟ್ಟಾಗ ನೋಡಿದಾಗ 2F2 ನಲ್ಲಿ ಪ್ರತಿಬಿಂಬ ಉಂಟಾಗ್ತದೆ, ಸಮಾನ ಗಾತ್ರವಾಗಿರ್ತದೆ, ಸತ್ಯ ಮತ್ತು ತಲೆ ಕೆಳಗಾದವಾಗಿರ್ತದೆ. ಇನ್ನು F1 ಮತ್ತು 2F1 ಗಳ ನಡುವೆ ಇಟ್ಟಾಗ 2F2 ಗಿಂತ ದೂರದಲ್ಲಿ ಇರ್ತದ, ದೊಡ್ಡದಾದ ವರ್ಧಿಸಿದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ಪ್ರಧಾನ ಸಂಗಮ F1 ನಲ್ಲಿ ಇಟ್ಟಾಗ ಅನಂತ ದೂರದಲ್ಲಿ ಪ್ರತಿಬಿಂಬ ಉಂಟಾಗ್ತದೆ, ದೊಡ್ಡದಾದ ಅತ್ಯಂತ ದೊಡ್ಡದಾದ ಸತ್ಯ ಮತ್ತು ತಲೆ ಕೆಳಗಾದ. ಕೊನೆಯದು ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇಟ್ಟಾಗ ವಸ್ತುವಿರುವ ಮಸೂರದ ಹಿಂಭಾಗದಲ್ಲಿ ಪ್ರತಿಬಿಂಬ ಮೂಡ್ತತಿ, ದೊಡ್ಡದಾದ ವರ್ಧಿಸಿದ. ಇದು ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬವಾಗಿರ್ತದೆ. ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬ ನೋಡಿದಾಗ ಇಲ್ಲಿ ಒಂದು ಅನಂತ ದೂರದಲ್ಲಿಟ್ಟಾಗ ಪ್ರಧಾನ ಸಂಗಮ F1 ನಲ್ಲಿ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಮಿಥ್ಯ ಮತ್ತು ನೇರ. ಅದೇ ಅನಂತ ದೂರ ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಇಟ್ಟಾಗ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ಚಿಕ್ಕದು, ಮಿಥ್ಯ ಮತ್ತು ನೇರವಾಗಿರುತ್ತದೆ. ಇದು ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬಗಳು. ಮಸೂರದ ಸೂತ್ರಕ್ಕೆ ಬಂದಾಗ ಈಗಾಗಲೇ ನಾವು ಗೋಳಿ ದರ್ಪಣಗಳಿಗೆ ನೋಡಿವಿ. ಅಲ್ಲಿ ದರ್ಪಣದ ಸೂತ್ರ, ಇಲ್ಲಿ ಮಸೂರದ ಸೂತ್ರ. ಅಲ್ಲಿ 1/v + 1/u = 1/f ಇತ್ತು. ಇಲ್ಲಿ ಮಸೂರದ ಸೂತ್ರ 1/v - 1/u = 1/f. ಈಗಾಗಲೇ ನಾವು ತಿಳಿದಿರುವಂತೆ v ಅಂದರೆ ಪ್ರತಿಬಿಂಬ ದೂರ, u ಅಂದ್ರೆ ವಸ್ತು ದೂರ, f ಅಂದ್ರೆ ಸಂಗಮ ದೂರ. ವರ್ಧನೆ. ಒಂದು ಮಸೂರದಿಂದ ಉಂಟಾದ ವರ್ಧನೆಯನ್ನು ಮ್ಯಾಗ್ನಿಫಿಕೇಶನ್, ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆಯು ಹಾಗೆಯೇ ಪ್ರತಿಬಿಂಬ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ಅನುಪಾತ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ. ಇದರ ಸೂತ್ರ ನೋಡಿದಾಗ m = ಪ್ರತಿಬಿಂಬದ ಎತ್ತರ / ವಸ್ತುವಿನ ಎತ್ತರ h'/h. ವರ್ಧನೆ m h' / v/u. ಅದೇ ದರ್ಪಣದಲ್ಲಿ ನೋಡಿದಾಗ m h'/h -v/u ಸೂತ್ರ ಇತ್ತು. ಆದರೆ ಮಸೂರಗಳಲ್ಲಿ ನೋಡಿದಾಗ m h'/h v/u. ಒಂದು ಸಮಸ್ಯೆಯನ್ನು ನೋಡಿದಾಗ ಒಂದು ನಿಮ್ನ ಮಸೂರ ಸಂಗಮ ದೂರ 15 ಸೆಂಟಿಮೀಟರ್ ಇದೆ. ಮಸೂರದ ಪ್ರತಿಬಿಂಬ 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾದ ವರ್ಧನೆ ಕಂಡುಹಿಡಿಯಿರಿ. ಒಂದು ನಿಮ್ನ ಮಸೂರ ಯಾವಾಗಲೂ ವಸ್ತುವಿನ ಮಿಥ್ಯ, ನೇರ ಮತ್ತು ಅತ್ಯಂತ ಚಿಕ್ಕದಾದ ಪ್ರತಿಬಿಂಬ ಉಂಟು ಮಾಡ್ತದೆ. v = -10 ಸೆಂಟಿಮೀಟರ್, ಸಂಗಮ ದೂರ f = -15 ಸೆಂಟಿಮೀಟರ್, ವಸ್ತು ದೂರ u = ಎಷ್ಟು? 1/u = 1/-10 - 1/-15 = 1/10 - × -+1/15. 1/u = -3 + 2/30 = 1/-30. u = -30 ಸೆಂಟಿಮೀಟರ್. ವರ್ಧನೆಯನ್ನು ನೋಡಿದಾಗ ಆದ್ದರಿಂದ ವಸ್ತು ದೂರ 30 ಸೆಂಟಿಮೀಟರ್. ಈಗ ವರ್ಧನೆ m = -10 ಸೆಂಟಿಮೀಟರ್ / -30 ಸೆಂಟಿಮೀಟರ್. 1/3 = +0.33.
ಇಲ್ಲಿ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬದ ನೇರ ಮತ್ತು ಮಿಥ್ಯವಾಗಿರುವುದನ್ನು ಸೂಚಿಸುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ 1/3 ಇರುತ್ತದೆ. ಕೊನೆಯದಾಗಿ ಮಸೂರದ ಸಾಮರ್ಥ್ಯವನ್ನು ನೋಡೋದಾದ್ರೆ, ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಅದರ ಸಾಮರ್ಥ್ಯ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇದನ್ನು P ಅಕ್ಷರದಿಂದ ಸೂಚಿಸುತ್ತೇವೆ. P = 1/f. ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ಇದನ್ನು D ಅಕ್ಷರದಿಂದ ಸೂಚಿಸುವರು. ಒಂದು ಡಯಾಪ್ಟರ್ ಇದು 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವಾಗಿದೆ. 1D = 1m-1. ಅದೇ P ನ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿರುತ್ತದೆ +2D. ನಿಮ್ನ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿರುತ್ತದೆ -2D. ಉದಾಹರಣೆ ನೋಡೋದಾದ್ರೆ 2 ಮೀಟರ್ ಸಂಗಮ ದೂರ ಹೊಂದಿರುವಂತ ನಿಮ್ನ ಮಸೂರ ಸಾಮರ್ಥ್ಯ ಕಂಡುಹಿಡಿಯಿರಿ ಎಂದಾದ್ರೆ ಸಂಗಮ ದೂರ 2 ಮೀಟರ್, ಮಸೂರದ ಸಾಮರ್ಥ್ಯ P = 1/f = 1/2 ಪ್ಲಸ್ 0.5 ಡಯಾಪ್ಟರ್ಗಳು. ಕಡಿಮೆ ಸಂಗಮ ದೂರ ಹೊಂದಿರುವ ಒಂದು P ನ ಮಸೂರ ಬೆಳಕಿನ ಕಿರಣಗಳನ್ನು ವಿಷಾನ ಕೋನಗಳೊಂದಿಗೆ ಭಾಗಿಸಿ ಅವುಗಳ ದೃಕ್ಕೇಂದ್ರ ಹತ್ತಿರ ಕೇಂದ್ರೀಕರಿಸುತ್ತದೆ. ಕಡಿಮೆ ಸಂಗಮ ದೂರ ಹೊಂದಿರುವ ಒಂದು ನಿಮ್ನ ಮಸೂರವು ಹೆಚ್ಚು ಸಂಗಮ ದೂರವನ್ನು ಹೊಂದಿರುವ ಮಸೂರಕ್ಕಿಂತ ಹೆಚ್ಚಿನ ವಿಕೇಂದ್ರೀಕರಣವನ್ನು ಉಂಟು ಮಾಡುತ್ತದೆ. ನಾವು ಇಲ್ಲಿವರೆಗೆ ಬೆಳಕು, ಪ್ರತಿಫಲನ, ವಕ್ರೀಭವನಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪಠ್ಯದಲ್ಲಿ ಬಂದಿರುವ ಎಲ್ಲಾ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ಭೌತಶಾಸ್ತ್ರ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.